ಇಯರ್ಲಿ. ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನು ಅಫಿಷಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ ನಾನು ಅದನ್ನು. ಅದರಿಂದ ಇದೇ ಥರ ನಾವೇನಾನ ಮಾಡ್ಕೊಂಡು ಹೋದರೆ ಮುಂದೆ ಇದು ಇನ್ನೊಂದು 4-5 ಸಾವಿರಕ್ಕೆ ಹೊರಟೋಗ್ಬಿಡ್ತದೆ ಅಧ್ಯಕ್ಷರೇ. ಆದ್ದರಿಂದ ಇವತ್ತು ನಾನು ದಾಖಲೆಗಳನ್ನು ಕೇಳ್ತಾ ಇದ್ದೀರಾ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರು ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟಾಗಿ 18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು. ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರಾಗಿ 18 ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ, ರೆಕಾರ್ಡಲ್ಲಿ ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನು ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನಗೆ ಆಗಾಗಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದಾನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದ್ದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗೆ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ 1-2 ಬಾರ್ ಕೊಟ್ಟಿದ್ದಾರ ನೋಡಿ? ಅವನಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದಕ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊತೀನಿ, ಹೆದರಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಸರ್ ರಮೇಶ್, ಸರ್ ಅದು ವಿವೇಕ್ ರೆಡ್ಡಿ ಅವರು ನಿಮಗೆ ಫೋನ್ ಮಾಡಿದ್ದರು, ನೀವು ಯಾಕೆ ಫೋನ್ ಎತ್ತಿಲ್ಲ? ನಮ್ಮ ಲಾಯರು ವಿವೇಕ್ ರೆಡ್ಡಿ ಅವ್ರು ಫೋನ್ ಮಾಡಿದ್ರಂತೆ ಇದಕ್ಕೆ ಲೈಸೆನ್ಸ್ಗೆ. ಅಯ್ಯೋ ಏನು ಮಾಡೋದು ವಿವೇಕ್ ರೆಡ್ಡಿ ಫೋನು, ಅವ್ರ ಫೋನ್ ತಗೊಂಡು ಏನು ಮಾಡ್ತೀಯ? ಯಾರು ಮಾಡಿದರೂ ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕೆ ಆಗುತ್ತೆ, ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕಾಗುತ್ತೆ. ನಂದೇನಿದೆ, ನನ್ನ ಆಫೀಸ್ದು ನಾನು ಜವಾಬ್ದಾರಿ ತಗೊತೀನಿ, ಮಿನಿಸ್ಟ್ರದು ನೀವೇ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ರೆಕಾರ್ಡಲ್ಲಿ ಅವನು ಹೇಳ್ತಾನೆ, ಸರ್ 10 ಲಕ್ಷನೇ, 10 ಲಕ್ಷ ರೆಕಾರ್ಡಲ್ಲಿ ಹೇಳ್ತಾನೆ, 10 ಲಕ್ಷ. ನಾಗರಾಜಪ್ಪ ಹೇಳ್ತಾನೆ, ನನಗೆ ಗೊತ್ತಿಲ್ಲಪ್ಪ, 10 ಲಕ್ಷ ತಗೊತಾರೋ ಫ್ರೀ ಮಾಡಿಕೊಡ್ತಾರೋ ಐ ಡೋಂಟ್ ನೋ, ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಿಲ್ಲ. ಅವರು ಮಾಡಪ್ಪ ಅಂದರೆ ನಾನು ಈ ಕೂಡಲೇ ಮಾಡಿಕೊಡ್ತೇನೆ, 1 ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ರಮೇಶ್ ಹೇಳ್ತಾನೆ, ಸರ್ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಮಾಡಿಕೊಡ್ತೀರಾ ಅಂತ. ಆ ಸಂಭಾಷಣೆ ನಾಗರಾಜಪ್ಪ, ಏನು ಮಾಡೋಕ್ಕೆ ಆಗಲ್ಲ, ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಎಫರ್ಟ್ ಹಾಕಿ ದುಡ್ಡು ಕೊಡಲೇಬೇಕು.